ಚಾನಲ್. ಇವತ್ತಿನ ಲಾಗ್ ಏನಿಲ್ಲ, ಯಾವಾಗಲೂ ನಾರ್ಮಲ್ ಆಗಿ ಲಾಗ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಮಗಳಿಗೆ ಡೇಟ್ ಚಾಲೆಂಜ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಅವಳ ಜೊತೆ ಒಂದು ಲಾಗ್ ಇರಲಿ ಅಂತ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ 10 ಡೇಟ್ ಚಾಲೆಂಜ್ ಕೊಡ್ತೀನಿ. ಅದು ಕಂಪ್ಲೀಟ್ ಮಾಡಿದ್ರೆ ಅವಳಿಗೆ ಏನು ಇಷ್ಟ ಅದನ್ನ ಮಾಡ್ತೀನಿ. ಒಂದು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಇನ್ನೊಂದು ಏನಂತಂದ್ರೆ ಸ್ನೋ ಸಿಟಿ ಕರ್ಕೊಂಡು ಹೋಗ್ಬೇಕಂತೆ, ಅದನ್ನ ಮಾಡ್ತಾ ಇದ್ದೀನಿ. ಸೊ ನನ್ನ ಮಗಳು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಳ ಹೆಸರು ತುಷಾರ, ಸ್ಕೂಲಲ್ಲಿ ತುಷಾರ ಅಂತ ಕರೀತಾರೆ, ಮನೆಯಲ್ಲಿ ಸಾನು, ಡಾಲಿ, ಡಿಂಪು, ಎಷ್ಟೊಂದು ಹೆಸರಿದೆ. ಇವಾಗ ಯಾವ ಹೆಸರು ಕರೀಲಿ? ಅವ್ರ ಪಪ್ಪಂಗೆ ಡಾಲಿ, ಸೊ ಡಾಲಿ ಅಂತಾನೆ ಕರೆಯೋಣ. ಓಕೆ ಡಾಲಿ, ಇವಾಗ 10 ಡೇಸ್ ಚಾಲೆಂಜ್ ಮಾಡ್ತೀಯಾ? ಓಕೆ, 10 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ನಿನ್ಗೆ ಏನು ಇಷ್ಟ ಅದು ಮಾಡ್ತೀನಿ. ಒಂದು ಓಕೆ, ಸ್ನೋ ಸಿಟಿ ಕರ್ಕೊಂಡು ಹೋಗ್ತೀನಿ, ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಸೊ ಶಾಪಿಂಗ್ ಕರ್ಕೊಂಡು ಹೋಗಿ ನಿನಗೆ ಏನು ಇಷ್ಟ ಅದನ್ನ ಕೊಡ್ತೀನಿ. ಓಕೆನಾ? 10 ಡೇಸ್ ಚಾಲೆಂಜ್ ಮಾಡ್ತೀಯಾ? ಕಂಪ್ಲೀಟ್ ಆದ್ರೆ ಮಾತ್ರ ನಾನು ಇದನ್ನ ಮಾಡೋದು. ಓಕೆನಾ? ಸೊ ಫಸ್ಟ್ ಡೇ ಏನಂತಂದ್ರೆ, ನಿನ್ ಫ್ರೆಂಡ್ ಚುಕ್ಕಿ ಇದ್ದಾಳಲ್ಲ, ಚುಕ್ಕಿನ ಕರ್ಕೊಂಡ್ಬಂದು ನೀನ್ ಮೇಕಪ್ ಮಾಡ್ಬೇಕು. ನೀನ್ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನ್ ಹೆಂಗಾರ ಮಾಡಿ ಕನ್ವಿನ್ಸ್ ಮಾಡ್ಬಿಟ್ಟು ಕರ್ಕೊಂಡ್ ಬಂದು ಮೇಕಪ್ ಮಾಡ್ಬೇಕು. ಓಕೆನಾ? ಇವಾಗ ಫಸ್ಟ್ ಡೇ ಸೆಕೆಂಡ್ ಚಾಲೆಂಜ್ ಏನಂದ್ರೆ, ನೀನು ಈ ನೈಲ್ ಪಾಲಿಶ್ ತಗೊಂಡೋಗಿ ಸಣ್ಣಿಗಮ್ಮ ಅಜ್ಜಿ ಹಚ್ಬೇಕು. ಅಜ್ಜಿ ಪಕ್ಕ ಹಚ್ಚಿಸ್ಕೊಡಲ್ಲ, ಅದು ಹೆಂಗಷ್ಟೇ ಗೊತ್ತಿಲ್ಲ. ಇದೇ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ನನ್ನ ಮಗಳು ಕಂಪ್ಲೀಟ್ ಮಾಡಿದ್ದು.
ಸೊ ಆ್ಯಕ್ಚುಲಿ ನಾನು ಅಜ್ಜಿ ನೈಲ್ ಪಾಲಿಶ್ ಹಚ್ಚಿಸ್ಕೊಡೋದೇ ಇಲ್ಲ ಅಂದ್ಕೊಂಡಿದ್ದೆ. ಒಂದು ಕೈಗೆ ಹಚ್ಚಿದ್ರೆ ಇನ್ನೊಂದು ಕೈಗೆ ಹಚ್ಚು ಅಂತ ಕೇಳ್ತಾ ಇದ್ರು. ಅದು ಫುಲ್ ಫನ್ನಿ ಆಗಿತ್ತು. ಹಚ್ಚಿಸ್ಕೊಂಡ್ರಲ್ಲ ಅಜ್ಜಿ. ಸೊ ಅಜ್ಜಿಗೂ ಖುಷಿ ಆಯಿತು. ಸೊ ಸೆಕೆಂಡ್ ಚಾಲೆಂಜ್ ನನ್ನ ಮಗಳು ಕಂಪ್ಲೀಟ್ ಮಾಡಿದ್ಲು. ನೆಕ್ಸ್ಟ್ ಡೇ ಏನಂತಂದರೆ ಡಾಲಿ, ನೀನು ಹೋಗಿ ರೋಡಲ್ಲಿ ಡ್ಯಾನ್ಸ್ ಆಡಬೇಕು. ಆಗಲ್ವಾ? ಓಕೆ, ಮಾಡ್ತಾಳಂತೆ. ಸೊ ಥರ್ಡ್ ಚಾಲೆಂಜ್ ಬಂದು ರೋಡಲ್ಲಿ ಡ್ಯಾನ್ಸ್ ಆಡೋದು. ಬೇಕಾದ್ರೆ ನಿನ್ನ ಫ್ರೆಂಡ್ನ ಕರ್ಕೊಂಡು ನೀನು ಆಡ್ಬೋದು. ಜಸ್ಟ್ ಒಂದು 2 ಮಿನಿಟ್ಸ್ ಆಡಿದ್ರೆ ಸಾಕು. ಎನಿ ಸಾಂಗ್, ನೀನೇ ಸಾಂಗ್ ಹಾಕು, ನೀನೇ ಡ್ಯಾನ್ಸ್ ಆಡು. ಓಕೆ, ಡನ್. ಸಾಂಗ್ ಎಲ್ಲ ಹಾಕೋತವ್ರೆ ಡ್ಯಾನ್ಸ್ ಆಡೋಕ್ಕೆ. ಅಲ್ಲಿ ಜೋರಾಗಿ ಆಡಬೇಕು, ಹಿಂಗೆ ಆಡೋದಾಗಲ್ಲ. ನಿಂಗೆ ಹೆಂಗೆ ಬರುತ್ತಂಗ ಡಾಲಿ? ಡೇ ಚಾಲೆಂಜಲ್ಲಿ 3 ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾಳೆ. ಇವಾಗ ಫೋರ್ತ್ ಚಾಲೆಂಜ್ ಏನಪ್ಪ ಅಂತಂದರೆ, ನೀನು ಈ ಸಲ ಅವಾಗಲೇ ನೈಲ್ ಪಾಲಿಶ್ ಹಚ್ಚಿಸ್ತಲ್ಲ ಥರ್ಡ್ ಚಾಲೆಂಜಲ್ಲಿ ಯಾವ ಅಜ್ಜಿಗೆ, ಇವಾಗ ಲಿಪ್ಸ್ಟಿಕ್ ಹಚ್ಬೇಕು. ಜಯಮ್ಮಜ್ಜಿಗೆ ಲಿಪ್ಸ್ಟಿಕ್ ಹಚ್ಚಿ ಅದಾದ್ಮೇಲೆ 1-2 ಸ್ಟೆಪ್ ಹಾಕ್ಸ್ಬೇಕು ಅಜ್ಜಿ ಕೈಲಿ. ಅಜ್ಜಿ ಜೊತೆ ನೀನು ಸ್ಟೆಪ್ ಹಾಕ್ಬೇಕು. ದಿಸ್ ಇಸ್ ದ 4th ಚಾಲೆಂಜ್. ಓಕೆ, ಇಲ್ಲಿ ಡು. ಓಕೆ, ಡನ್. ಈಗ ಡ್ಯಾನ್ಸ್ ಆಡೋಣ. ಆ ಸಾಂಗ್ ಹಾಕಿ. ಹೇಳು ಡ್ಯಾನ್ಸ್ ಆಡೋಣ. ಅಯ್ಯೋ ಸುಮ್ಮನೆ ಬಾ. ಸ್ಟಾರ್ಟ್. ಅಜ್ಜಿ ಸುತ್ತು. ಹಿಂಗ್ ಡಾಲಿ. ಫೋರ್ತ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದಾಳೆ. ಅಜ್ಜಿ ಜೊತೆ ಡ್ಯಾನ್ಸ್ ಆಡೋದು, ಲಿಪ್ಸ್ಟಿಕ್ ಹಚ್ಚೋದು, ಹೆಂಗೋ ಪೂಸಿ ಹೊಡೆದು ಹಚ್ಚಿಸ್ಬಿಟ್ಲು. ಸೊ ಇವಾಗ 5th ಚಾಲೆಂಜ್ ಏನಂತಂದರೆ, ವಿತೌಟ್ ಫೈರ್ ಅಡುಗೆ ಮಾಡಬೇಕು. ಏನಾದರೂ ಒಂದು ಕುಕ್ಕಿಂಗ್ ಮಾಡಬೇಕು. ಗ್ಯಾಸ್ ಹಚ್ಚದೇನೆ ಏನಾದರೂ ನೀನು ಕುಕ್ ಮಾಡಿ ತೋರಿಸ್ಬೇಕು. ಏನು ಮಾಡ್ತೀಯಾ? ಬೇಲ್ಪುರಿ. ಓಕೆ, 5th ಚಾಲೆಂಜ್ ಇವಾಗ ಏನು ಮಾಡ್ತಾಳೆ ನೋಡೋಣ ಬನ್ನಿ. ಸೊ ಇವಾಗ 5 ಚಾಲೆಂಜಸ್ ಕಂಪ್ಲೀಟ್ ಆಗಿದೆ ಅಲ್ವಾ? ಹೌದು. ಇವಾಗ 6th ಚಾಲೆಂಜ್. 6th ಚಾಲೆಂಜ್ ಏನಂತಂದ್ರೆ
ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ? 28. ಓಕೆ, ವೆರಿ ಗುಡ್. 28 ಸ್ಟೇಟ್ಸ್ ಅಲ್ಲಿ ಅದ್ರ ಕ್ಯಾಪಿಟಲ್ಸ್ ಗೊತ್ತಾ ನಿನ್ಗೆ? ಗೊತ್ತಿಲ್ಲ. ಸೊ ಇವಾಗ ನಾನು ನಿಂಗೆ ಟೈಮ್ ಕೊಡ್ತೀನಿ, ಒಂದ್ ಸ್ವಲ್ಪ ಹೊತ್ತು, ಒಂದು 1/2 hour ಟೈಮ್ ಕೊಡ್ತೀನಿ. ಓದ್ಕೊಂಡು 28 ಸ್ಟೇಟ್ಸ್ ಕ್ಯಾಪಿಟಲ್ನ ಓದ್ಕೊ. ನಾನು ಅದರಲ್ಲಿ 10 ಕೇಳ್ತೀನಿ ಸೆಲೆಕ್ಟೆಡ್, ಅದು ನೀನು ಹೇಳ್ಬೇಕು. ಓಕೆ. ಓಕೆನಾ? ಪ್ರಿಪೇರಾ? ಪ್ರಿಪೇರ್. ಇವಾಗ 10 ಕೇಳಲಾ? ಕೇಳಿ. ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಯಾವುದು? ಅಮರಾವತಿ. ಎಸ್. ಬಿಹಾರ್? ಪಟ್ನಾ. ವೆರಿ ಗುಡ್. ಹಿಮಾಚಲ್ ಪ್ರದೇಶ್? ಹಿಮಾಚಲ್ ಪ್ರದೇಶ್. ಬೇರೆ ಹೇಳ್ಬೇಕು. ಶಿಮ್ಲಾ. ಓಕೆ. ಕೇರಳ? ವೆಸ್ಟ್ ಬೆಂಗಾಲ್. ಹಾ, ಹಲೋ, ಕೇರಳದು ಕ್ಯಾಪಿಟಲ್ ಯಾವುದು? ವೆಸ್ಟ್ ಬೆಂಗಾಲ್ ಸ್ಟೇಟು. ಕೇರಳದು ಯಾವುದು? ತಿರುವನಂತಪುರಂ. ವೆರಿ ಗುಡ್. ವೆಸ್ಟ್ ಬೆಂಗಾಲ್ದು? ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ. ಎಸ್, ವೆರಿ ಗುಡ್. ಉತ್ತರ ಪ್ರದೇಶ್? ಲಟ್ನಾ. ಆ? ಉತ್ತರ ಪ್ರದೇಶ. ಹಾ. ಲಟ್ನಾ. ಲಕ್ನೋ. ಲಟ್ನೋ. ಲಕ್ನೋ. ಲಟ್ನೋ. ಲಕ್ನೋ. ಲಕ್ನೋ. ಎಸ್, ಉತ್ತರ ಪ್ರದೇಶ್. ಲಕ್ನೋ. ಎಸ್. ತಮಿಳ್ನಾಡು? ಚೆನ್ನೈ. ಎಸ್. ರಾಜಸ್ಥಾನ್? ಜೈಪುರ್. ಮಹಾರಾಷ್ಟ್ರ? ಮುಂಬೈ. ಕರ್ನಾಟಕ? ಬೆಂಗಳೂರು. ಎಸ್, ವೆರಿ ಗುಡ್. ಈ ಚಾಲೆಂಜ್ ಅಲ್ಲೂ ಗೆದ್ದಿದ್ಯಾ? ಇನ್ನು ನೆಕ್ಸ್ಟ್ ಚಾಲೆಂಜ್ ಏನ್ ಗೊತ್ತಾ? 6 ಚಾಲೆಂಜಸ್ ಕಂಪ್ಲೀಟ್ ಆಯ್ತಲ್ವಾ? ಇನ್ನು 7th ಚಾಲೆಂಜ್ ಏನಂತಂದ್ರೆ, ತಾತ ಹತ್ರ ನೀನು 100 ರೂಪೀಸ್ ಇಸ್ಕೋಬೇಕು. ಓಕೆ. ಏನು ಹೇಳ್ಬಾರ್ದು ಈ ತರ ಲಾಗ್ ಅಂತೆಲ್ಲ, ಹಾಗೆ ಇಸ್ಕೋಬೇಕು. ನಮ್ಮಪ್ಪ 100 ರೂಪೀಸ್ ಕೊಡೋ ಡೌಟು, ನೋಡೋಣ ಟಾಸ್ಕ್ ಮಾಡ್ತಾರಲ್ವ. ಇದು 7th ಚಾಲೆಂಜ್. ತಾತ 100 ರೂಪೀಸ್ ಕೊಡ್ತಾತ ಕೊಡಿ. ಯಾಕೋ? ನೋಡ್ದಾಗಿಲ್ಲ, ಬೇಗ ತೆಗಿಬೇಕು. ಕೊಡು. ಬೇಗ ತೆಗಿಬೇಕು. ಯಾರು? ಒಂದು ಬೇಗ ಬೇಗ ತೆಗಿಬೇಕು. ಆಮೇಲೆ ಕೊಡ್ತೀಯಾ? ಸರಿ, ಕೊಡು, ಇಲ್ಲಾಂದ್ರೆ ಹಾಕುತ್ತೆ. ಕೊಡು ತಾತ 100 ರೂಪೀಸ್. ಕೊಡು. ಸಿಕ್ತು. 7 ಚಾಲೆಂಜಸ್ ಕೂಡ ಕಂಪ್ಲೀಟ್ ಮಾಡಿದ್ದಾಳೆ. ಇನ್ನು 8 ಚಾಲೆಂಜ್ ಏನಂತಂದ್ರೆ, ಇವಳಿಗೆ ಕತ್ಲಂದ್ರೆ ಆಕ್ಚುಲಿ ಭಯ. ಸೊ ನಾನೊಂದು 2-3 ಬಟ್ಟೆ ಕೊಡ್ತೀನಿ. ಮೇಲ್ಗಡೆ ಟೆರೆಸ್ ಮೇಲೆ ಯಾವುದು ಬಟ್ಟೆ ಇಲ್ಲ, ಇವಾಗ ಒಣಗಾಕಿರೋ ಬಟ್ಟೆ ಇಲ್ಲ. ಸೊ 2-3 ಬಟ್ಟೆ ಕೊಡ್ತೀನಿ, ಅದನ್ನ ತಗೊಂಡೋಗಿ ಒಣಗಾಕ್ಬೇಕು. ಯಾಕಂದ್ರೆ ಕತ್ಲಂದ್ರೆ ಭಯ, ಅವಳು ಹೋಗಲ್ಲ, ಆ ಭಯ ಹೋಗ್ಬೇಕು. ಅದಕ್ಕೋಸ್ಕರ ಈ ಡೇನ ಕೊಡ್ತಾ ಇದ್ದೀನಿ. ಗೊತ್ತಿಲ್ಲ ಮಾಡ್ತಾಳೋ ಮಾಡಲ್ವೋ. ನೀನು ಒಬ್ಳೆ ಹೋಗ್ಬಿಟ್ಟು, ಸೊ ನಾನು ಮೇಲ್ಗಡೆ ಇದು ಡೋರ್ ನಾಕ್ ಹಾಕಿಲ್ಲ, ಕೆಳಗಡೆ ಮಧ್ಯದ ಮಾತ್ರ ಹಾಕಿದ್ದೀನಿ. ಸೊ ನೀನು ಓಪನ್ ಮಾಡ್ಬೋದು. ಓಪನ್ ಮಾಡ್ಕೊಂಡು ಹೋಗ್ಬಿಟ್ಟು ಆ 3 ಬಟ್ಟೆ ತಗೊಂಡೋಗಿ ಒಣಗಾಕ್ಬಿಟ್ಟು ಬರಬೇಕು. ಬಂದಾದ್ಮೇಲೆ ನಾನು ಈ ನೀನು ಕರೆಕ್ಟಾಗಿ ಒಣಗಾಕಿದ್ಯಾ ಇಲ್ವಾ ಅಂತ ಹೋಗಿ ವಿಡಿಯೋ ಮಾಡ್ತೀನಿ. ಓಕೆನಾ? ಆಗುತ್ತಾ? ಈ ಥರ ನಾವು ಒಣಗಾಕೋದು ಡಾಲಿ. ಈಗ ಒಣಗಾಕೋದು.
8 ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಿದ್ಲು, ಕತ್ಲಲ್ಲಿ ಹೋಗೋದು. ಸೊ ಹೋಗಿ ಬಂದಿದ್ದಾಳೆ. ಇನ್ನು 9 ಚಾಲೆಂಜ್ ಏನಂತಂದರೆ ಅಬಾಕಸ್ ಸಮ್ಸನ್ನ ನಾನು ಇಲ್ಲಿ ಹಾಕಿದ್ದೀನಿ, ಒಂದಿಷ್ಟು ಸಮ್ಸ್ಗಳನ್ನ ಹಾಕಿದ್ದೀನಿ. ಸೊ ಅವಳು ಅದನ್ನು ಮಾಡಬೇಕು. ಎಷ್ಟು ನಿಮಿಷದಲ್ಲಿ ಅಂದರೆ 3 ಮಿನಿಟ್ಸಲ್ಲಿ ಮುಗಿಸ್ಬೇಕು ಅವಳು ಇಷ್ಟು ಸಮ್ಸ್ನು. ಅವಳಿಗೆ 3 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಇಲ್ಲಿ 44 8 55 6 18 3 ಈ ಥರ ಹಾಕಿದ್ದೀರಿ ಇಷ್ಟು ಸಮ್ಸ್ನ. ಸೊ ಅವಳು 3 ಮಿನಿಟ್ಸಲ್ಲಿ ಮುಗಿಸಿ ತೋರಿಸ್ಬೇಕು. ಇದು ಅವಳ 9th ಚಾಲೆಂಜ್. ವಿಲ್ ಯು ಅಂದರೆ ಇಲ್ಲಿ ಕರೆಕ್ಷನ್ ಮಾಡೋದಕ್ಕೆ ತೋರಿಸ್ಬೋದು. ಸೊ ನಾನಿಲ್ಲಿ ಅಬಾಕಸ್ ಸಮ್ಸು 15 ಸಮ್ಸ್ ಕೊಟ್ಟಿದ್ದೆ. ಲೈಕ್ 44 8 55 6 66 7 ಸ್ವಲ್ಪ ದೊಡ್ಡ ದೊಡ್ಡ ನಂಬರ್ಸೇ ಕೊಟ್ಟಿದ್ದೆ. ಟೋಟಲ್ 15 ಸಮ್ಸ್ ಕೊಟ್ಟಿದ್ದೆ. ಅವಳು 3 ಮಿನಿಟ್ಸಲ್ಲಿ ಮುಗಿಸ್ಬೇಕು ಅಂತ. ಸೊ ಅವಳು 3 ಮಿನಿಟ್ಸಲ್ಲಿ ಮುಗಿಸಿದ್ದಾಳೆ. ಆದರೆ ಒಂದೇ ಒಂದು ಮಿಸ್ಟೇಕ್ ಇದೆ ಅಷ್ಟೇ, ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. ವೆರಿ ಗುಡ್ ತುಷಾರ. ಸೊ ಫಿನಿಶ್ ಮಾಡಿದ್ದಾಳೆ. 9th ಟಾಸ್ಕ್ನ ಕೂಡ ಕಂಪ್ಲೀಟೆಡ್. ಜಸ್ಟ್ ಒಂದಷ್ಟೇ ಮಿಸ್ಟೇಕು. ಇನ್ನು 10th ಒಂದೇ ಒಂದು ಚಾಲೆಂಜ್ ಕೊಡ್ತೀನಿ. ಏನು ಕೊಡಿ? ಓಕೆ, ಇನ್ನೊಂದೇ ಒಂದು ಚಾಲೆಂಜ್ ಇದೆ. ಇವಾಗ 9 ಚಾಲೆಂಜಸ್ ಕಂಪ್ಲೀಟ್ ಆಯ್ತಲ್ವಾ? 10th ಚಾಲೆಂಜ್ ಏನಂತಂದ್ರೆ, ಸೊ 9 ಚಾಲೆಂಜಸ್ ಕಂಪ್ಲೀಟ್ ಆಯ್ತಲ್ಲ, ಇವಾಗ 10th ಚಾಲೆಂಜ್ ಏನಂತಂದ್ರೆ ಕೆಳಗಡೆ ಹೋಗ್ಬಿಟ್ಟು ಸ್ಟ್ರೇಂಜರ್ಸ್ನ ಮಾತಾಡ್ಸೋದು ಕೊಡೋಣ ಅಂತ ಅನ್ಕೊಂಡೆ. ನಾನು ಇವಾಗ ಕೆಳಗಡೆ ಇದಕ್ಕಾಗಲ್ಲ. ಸೊ ಬೇರೆ ಏನಾದ್ರು, ಈಗ ಸ್ಟ್ರೇಂಜರ್ಸ್ ಕಾಲ್ ಮಾಡ್ತೀನಿ, ಅವ್ರ ಹತ್ರ ನೀವು ಮಾತಾಡಬೇಕು. ಏನಂತ ಅಂದರೆ, ಇವಾಗ ಯಾವುದೋ ನಂಬರ್ ಡಯಲ್ ಮಾಡಿ ಕೊಡ್ತೀನಿ. ನಿನ್ನ ಫ್ರೆಂಡ್, ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಂಬರು, ಆಂಟಿ ಹತ್ರ ಹೇಳ್ಬೇಕು, ಸಾನ್ನಿಧ್ಯ ಇಲ್ವಾ ಹತ್ರ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾವ್ದಾದ್ರು ನೀವು ಹೇಳ್ಬಿಟ್ಟು ಮಾತಾಡಬೇಕು. ಜಸ್ಟ್ 1-2 ಮಿನಿಟ್ಸ್. ಓಕೆ. ಫಸ್ಟು ಸ್ಟ್ರೇಂಜರ್ಸಿಗೆ ಕಾಲ್ ಮಾಡಿ ಕೊಡೋಣ ಪ್ರ್ಯಾಂಕ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ. ಅದು ಚೆನ್ನಾಗಿರಲ್ಲ ಮತ್ತೆ ವಾಪಸ್ ಕಾಲ್ ಮಾಡಿದ್ರೆ ಅಂತ ನನ್ನ ಫ್ರೆಂಡ್ಸಿಗೆ ಕಾಲ್ ಮಾಡಿದೆ. ಇನ್ನೊಂದು ನಂಬರಿಂದ ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ ಪೂರ್ಣಿಮಾ ಮತ್ತು ಹಾಗೆ ಮಮತಾ ಇವರಿಬ್ರಿಗೂ ಕಾಲ್ ಮಾಡಿಕೊಟ್ಟೆ ಪ್ರ್ಯಾಂಕ್ ಮಾಡೋದಕ್ಕೆ. ಅವ್ರಿಗೆ ಆ್ಯಕ್ಚುಲಿ ಗೊತ್ತಾಗಿಲ್ಲ, ಲಾಗ್ ನೋಡಿದಾಗ ಗೊತ್ತಾಗುತ್ತೆ. ಸೌಂಡ್ ಜಾಸ್ತಿ ಮಾಡಿ. ಹಲೋ ಆಂಟಿ. ಹಲೋ, ಯಾವ್ದಾದ್ರು ಮೋನಿಕಾ ಇದ್ದಾಳ? ಯಾವ ಮೋನಿಕಾ? ನನ್ನ ಫ್ರೆಂಡ್. ಯಾರು? ಮೋನಿಕಾ. ಯಾವ ಮೋನಿಕಾ? ಹಲೋ ಆಂಟಿ, ನನ್ನ ಫ್ರೆಂಡ್ ಚುಕ್ಕಿ ಇದ್ದಾಳ? ಯಾರು? ಚುಕ್ಕಿ. ನೀವ್ಯಾರು? ಮೋನಿಕಾ. ಮೋನಿಕಾನ? ಹ್ಞೂ. ಯಾರು ಬೇಕು ನಿಮಗೆ? ಚುಕ್ಕಿ. ಸಾರಿ, ರಾಂಗ್ ನಂಬರ್ ಅಮ್ಮ. ಹೌದಾ? ಇಲ್ಲ, ಅವಳೇ ಕೊಟ್ಟಿದ್ದೆ ಆಂಟಿ ನಂಬರು.
ಅವಳೇ ನಂಬರ್ ಕೊಟ್ಟಿದ್ದಂತೆ. ಯಾರು? ಚುಕ್ಕಿ ಅಲ್ಲ ಮೋನಿಕಾ. ಯಾರು ಇಲ್ಲಮ್ಮ ಇಲ್ಲಿ. ಹೌದಾ? ನೀವೆಲ್ಲಿರೋದು? ಬೆಂಗಳೂರಲ್ಲಿ. ಬೆಂಗಳೂರಲ್ಲ, ಎಲ್ಲಿ? ಗೊತ್ತಿಲ್ಲ. ಸರಿಮ್ಮ, ರಾಂಗ್ ನಂಬರ್ ಇದು, ಚೆಕ್ ಮಾಡ್ಕೊ. ಅವಳು 10 ಡೇರ್ನ ಕೂಡ ಕಂಪ್ಲೀಟ್ ಮಾಡಿದ್ಲು ಆ್ಯಂಡ್ ಎಂಜಾಯ್ ಕೂಡ ಮಾಡಿದ್ಲು. ಹಾಗೆ ಫನ್ನಿಯಾಗಿತ್ತು. ಸೊ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಸುಮ್ಮನೆ ಫನ್ಗೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ನಾನು ಅವಳ ವಿಶ್ ಏನಿತ್ತು ಮಾಲಿ ಕರ್ಕೊಂಡೋಗಿ ಅದು ಇದು ಕೊಡಿಸೋದು, ಜೊತೆಗೆ ಸ್ನೋ ಸಿಟಿದು ನಾನು ಇಲ್ಲೇ ಹಾಕಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಅದನ್ನು ಕರ್ಕೊಂಡೋದಾಗ ಆ ಲಾಗ್ನು ಕೂಡ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. na na